ದೇವನಹಳ್ಳಿ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ವಿತರಣೆ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಸಂಘಗಳ ಕೊಡುಗೆ ಮಹತ್ವದ್ದು. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರ ಸಂಘಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡುವ ಸಾಲ ಸೌಲಭ್ಯಗಳು ಅವರ ಬದುಕಿನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸುತ್ತಿವೆ ಎಂದು ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಬಿದಲೂರು ಮುನಿಕೃಷ್ಣಪ್ಪ ತಮ್ಮಯ್ಯ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ವಾರ್ಷಿಕ ಮಹಾಸಭೆ ಹಾಗೂ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗುತ್ತಿದ್ದು, ಸಹಕಾರ ಸಂಘಗಳಿಂದ ದೊರೆಯುವ ಸುಲಭ ಸಾಲ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು. ಮಹಿಳೆಯರ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಂಘವು ನಿರಂತರವಾಗಿ ಬೆಂಬಲ ನೀಡುತ್ತಿದೆ. ಸದಸ್ಯರ ಸಹಕಾರದಿಂದ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಬದ್ಧರಾಗಿದ್ದೇವೆ. ಅಲ್ಲದೆ ಯುವ ಜನರಿಗೆ ಉಚಿತ ಕಂಪ್ಯೂಟರ್ ಶಿಕ್ಷಣ ವ್ಯವಸ್ಥೆಯನ್ನು ಸಂಘದ ವತಿಯಿಂದ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಫಲಾನುಭವಿಗಳು ಸಂಘದ ಕಾರ್ಯವನ್ನು ಶ್ಲಾಘಿಸಿ ಈ ಸಾಲ ಸೌಲಭ್ಯ ತಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ಉತ್ತೇಜನ ನೀಡಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ರಾಧಾಕೃಷ್ಣ, ಕಾರ್ಯದರ್ಶಿ ಮಹೇಶ್, ನಿರ್ದೇಶಕರಾದ ಶ್ರೀನಿವಾಸ್, ನವೀನ್ ಕುಮಾರ್, ಮಾಚಪ್ಪ, ಲೋಕೇಶ್, ರಾಯಸಂದ್ರ, ತಿಮ್ಮರಾಜು, ಮನೋಜ್, ನವೀನ್, ಎ ವೀರಭದ್ರಪ್ಪ, ರೇಣುಕಾ, ಕಾರ್ಯನಿರ್ವಹಣಾಧಿಕಾರಿ ಮಹೇಶ್, ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರು ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಎಲಿಯೂರು ರಾಧಾಕೃಷ್ಣ, ಎನ್ಕೆಎಸ್ ಟಿವಿ4 ದೇವನಹಳ್ಳಿ. ಸುಮಾರು ಒಂದು 2 ವರ್ಷಕ್ಕೆ ರೀಚ್ ಆಯಿತು. ಪ್ರತಿಯೊಂದು ಹಳ್ಳಿಗೂ ನಮ್ಮ ಟೀಮ್ ಯಾರವರೇ, ನಮ್ಮ ಟೀಮ್ ಪೂರ್ತಿ ನಮ್ಮ ಸದಸ್ಯರು ಹೆಣ್ಣುಮಕ್ಕಳು ಸೇರಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿ ಮನೆಯಲ್ಲಿ ಕುಂತ್ಕೊಂಡು ಒಂದು ಬ್ಯಾಂಕ್ ಮಾಡೋದು ಅಂತೇಳಿ. ಯಾಕೆ ಬ್ಯಾಂಕ್ ಮಾಡೋ ಉದ್ದೇಶ ಅಂತಂದರೆ ಬರೀ ಕಮ್ಮಿ ಪರ್ಸೆಂಟಲ್ಲಿ ಕೊಡಬೇಕು. ಸೊ ಒಂದು ಕೋಆಪರೇಟಿವ್ ಅಂತ ಮಾಡಿದಾಗ ನಿಮ್ಗೆ ಯಾವುದೇ ಇಲ್ಲಿ ಏನೇ ನಿಮ್ಗೊಂದು ಟ್ಯಾಕ್ಸ್ ಬರಲ್ಲ. ಇಲ್ಲಿ ಹೆಣ್ಣುಮಕ್ಳು ಯಾರೋ 10 ಲಕ್ಷ ಇರಲಿ 20 ಲಕ್ಷ ಇರಲಿ ನಿಮ್ಮ ಅಮೌಂಟ್ ಇಟ್ಟರೆ ಅದಕ್ಕೆ ಬಡ್ಡಿ ಕೊಡ್ತೀವಿ ನಾವು. ಬೇರೆ ಬ್ಯಾಂಕಲ್ಲಿ ಹೋದಾಗ, ನೀವು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋದಾಗ ನಿಮಗೆ ಅಲ್ಲಿ ಹೋದ ತಕ್ಷಣ ನಿಮಗೆ ಮೀಟ್ರ್ ಬಡ್ಡಿ ಥರ ನೀವು 1 ಲಕ್ಷ ತೆಗೆದುಬಿಟ್ರೆ ಹೋಗಿ ಇಲ್ಲೊಂದು ಬ್ಯಾಂಕ್ ಆಫ್ ಇಂಡಿಯಾ ಒಂದು ಬ್ಯಾಂಕ್ ಐತಿ. ಇಲ್ಲಿ ಆ ಬ್ಯಾಂಕಲ್ಲಿ ಹೋದ್ರೆ 20 ರೂಪಾಯಿ 30 ರೂಪಾಯಿ ಆಟೋಮೆಟಿಕ್ ಕಟ್ ಆಗುತ್ತೆ. 2 ಲಕ್ಷ ಮೇಲೆ ಹೋದ್ರೆ ನಮ್ಮಲ್ಲಿ ಇಲ್ಲ. ಡೈಲಿ ನಮ್ಮಲ್ಲಿ 2 ಲಕ್ಷ, ನೀವು 10 ಲಕ್ಷ ಇಲ್ಲಿ ಡೆಪಾಸಿಟ್ ಮಾಡಿದ್ರೆ ಡೈಲಿ 2 ಲಕ್ಷ ರೂಪಾಯಿ ನಾವು ಡೈಲಿ ಕೊಡ್ತೀವಿ. ನಿಮ್ಗೆ ಯಾವುದೇ ಒಂದು ಟ್ಯಾಕ್ಸ್ ನಮ್ಮಲ್ಲಿ ಬೀಳಲ್ಲ. ಸೊ ಇಂಪಾರ್ಟೆಂಟ್ ಏನು ಮಾಡ್ತೀವಿ, ನಮ್ಮ ಒಂದು ಕಮ್ಯುನಿಟಿ ಅಂತೇಳಿ ಒಂದು ಹೊಲಗೇದು ಫ್ರೀ ಕೊಡೋಣ, ಕಂಪ್ಲೀಟು ಫ್ರೀ ಕೊಡೋಣ ಅಂತೇಳಿ ಸುಮಾರು ನಾವು 1 ವರ್ಷದಿಂದ ಇಲ್ಲಿ ಕೆಲವೊಂದು ಹೆಣ್ಣುಮಕ್ಕಳನ್ನ ಕಲಿಸೋದಕ್ಕೆ ಇಟ್ಕೊಂಡಿದ್ದೀವಿ. ನಂಬರ್ ಒಂದು ಕರೆ ಮಾಡ್ತಾ ಇದ್ದೀವಿ, ಗ್ರೂಪಲ್ಲಿ ಹಾಕ್ತೀವಿ. ಯಾರಾದ್ರೂ ಬಂದು ಕಲಿಯೋದಕ್ಕೆ ಬೇರೆ ಕಡೆ ಹೋಗಿ 4,000 ರೂಪಾಯಿ ಕೊಡ್ತಾರೆ, 5,000 ರೂಪಾಯಿ ಕೊಡ್ತಾರೆ, ಬಂದು ಕಲ್ತ್ಕೊಳ್ಳೋದಲ್ಲ. ನಮ್ಮಲ್ಲಿ ಇದೊಂದು ಉಚಿತವಾಗಿ ಅಂದ್ರೆ ಯಾವುದೋ ಕೇಳಲ್ಲ ಅಂತಂದ್ರೆ ನಾವು ಏನು ಬಡ್ಡಿಯನ್ನು ನಾವು ಮಾಡಿದ್ವಲ್ಲ ನಾವು ಬರೀ ಅದ್ರ ಲೆಕ್ಕ ನಿಮಗೆ 0%. ನಾವೇನಂದ್ರೆ ಅಭಿವೃದ್ಧಿ ಆಗಲಿ ಬ್ಯಾಂಕಲ್ಲಿ ಈಗ ಒಂದು ಅಕೌಂಟ್ ಮಾಡೋದಕ್ಕೆ ನಾವು ಯಾಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಿಮ್ಗೆ ಇನ್ಸೂರೆನ್ಸು ನಮ್ಮ ಬ್ಯಾಂಕಿಂದಲೇ ಕೊಡ್ತೀವಿ. ಕೆಲವು ಅದನ್ನು ಯಾವ ಥರ ಕಟ್ಟೋದು ಏನಂತ ಇಲ್ಲಿ ದಾಖಲೆ ಹಾಕಂತೀವಿ. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಬಂದು ನಮ್ಮ ಬ್ಯಾಂಕಲ್ಲಿ ಇಂಡಿವಿಜುವಲ್ ಅಕೌಂಟ್ ಮಾಡಿ ನಿಮ್ಗೆ ಅದ್ರಲ್ಲಿ ಬರೋದಷ್ಟು ಒಂದು 1,000 ರೂಪಾಯಿ ಮಾಡಿದ್ವಿ ನಾವು ಅಷ್ಟೇ. ನಾವು ಆಮೇಲೆ ಇನ್ಸೂರೆನ್ಸ್ ವರ್ಷ ಎಷ್ಟು ಕಟ್ಟಬೇಕಂತ ಫಿಕ್ಸ್ ಮಾಡ್ತೀವಿ. ಪ್ರತಿಯೊಬ್ಬರಿಗೆ ನಮ್ಮ ಹೆಣ್ಮಕ್ಳಿಗೆ ಬಂದು ಪರವಾಗಿ ನಾನು ಯೂನಿವರ್ಸಿಟಿ ತಿಳಿಸ್ತಾ ಇವತ್ತು ಮಹಿಳೆಯರು ಮುಂದೆ ಬರಬೇಕು, ಅವಾಗೆಲ್ಲ ಒಂದು ಜವಾಬ್ದಾರಿ ಕೊಡಬೇಕು, ನಮ್ಮ ಜನಾಂಗ ಸಂಘಟನೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಗಟ್ಟಿಗಿರುವಂಥ ನಿಂತ್ಕೊಂಡು ಇವತ್ತು ಅದು ವಾಲ್ಮೀಕಿ ಗ್ರಾಮೀಣ ಸಹಕಾರ ಬ್ಯಾಂಕನ್ನು ಮಾಡಿದ್ದು. ಜೊತೆಗೆ ಏನು ಕಂಪ್ಯೂಟರ್ ತರಬೇತಿ ಮತ್ತು ಹೊಲಿಗೆ ತರಬೇತಿಯನ್ನು ಮಾಡಬೇಕು ಅಂತ ನಮ್ಮದು. ಈಗಾಗಲೇ ಭಾಳಷ್ಟು ಜನ ಮಕ್ಕಳು ಇವತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿದ್ರೆ ಇವತ್ತು ನಾವೇನು ಲೋನ್ ಕೊಡ್ತಾ ಇದ್ವಿ ನಿಮಗೆ ಒಂದು ಶಕ್ತಿ ಬರಲಿ ಅನ್ನೋ ಉದ್ದೇಶದಿಂದ ನೀವು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಯಾವ ಥರ ಸಾಲಗಳು ತಗೊಳ್ತಾ ಇದ್ರು ಅದೇ ಥರ ನಾವು ಬ್ಯಾಂಕನ್ನ ನೀವು ಸಾಲಗಳು ತಗೋಬೇಕು, ನಮಗೆ ಸಾಲ ತಿಳಿಸಬೇಕು. ಯಾರೋ ದುರುಪಯೋಗ ಪಡ್ಕೊಳ್ಳೋದು. ಯಾಕಂದರೆ ಒಂದು ಸಂಘ ಯಾರೋ ಒಬ್ಬರು ಕಟ್ಟಿಲ್ಲ ಅಂತಂದರೆ ಸಂಘ ಮತ್ತು ಇನ್ನೂ ನಿವೇಶ್ ನಿಮಗೂ ಸಂಘ ಹಾಗಾಗಿ ನೀವು ಏನು ನಿಮ್ಮ ಗುಂಪಲ್ಲಿ ಇರ್ತೋ ಎಲ್ಲರೂ ಒಟ್ಟಾಗಿ ಅವ್ರಿಗೆ ಸಾಲ ಕಳಿಸೋದು ಮತ್ತು ಸಾಲ ತಗೊಳ್ಳೋದು ಎಲ್ಲ ಇದನ್ನು ಮಾಡ್ಕೊಂಡು ಸಂಘ ಬೆಳೆಸ್ಕೊಂಡು ಇವಾಗ ಏನು 1 ಲಕ್ಷ ಒಂದೊಂದು ಗುಂಪಿಗೆ ಸಾಲ ಕೊಡ್ತಾ ಇದ್ರು. ಮುಂದೆ ಅದು 2 ಲಕ್ಷ ಆಗ್ಬೋದು, 3 ಲಕ್ಷ ಆಗ್ಬೋದು, 10 ಲಕ್ಷ ಈ ಥರ ಜಾಸ್ತಿ ನೀವು ಯಾವ ಥರ ಉಳಿತಾಯ ಮಾಡ್ತೀರಿ, ಯಾವ ಥರ ಕಟ್ತೀರೋ ಅದ್ರ ಮೇಲೆ ನಿಮ್ಮೆಲ್ಲ ಡಿಪೆಂಡ್ ಆಗುತ್ತೆ. ನೀವು ಬೇಗ ಕಟ್ಟಿ ಬೇಗ ಉಳಿತಾಯ ಮನೆಗೆ ಬೆಳೆ ಬೆಳೀತಾ ಇದ್ರು.
ನೀವು ಏನು ಉಳಿತಾಯ ಯಾವ ಥರ ಮಾಡ್ತಾರೆ ನಾನು ಇದು ಕೊಡ್ತಾ ಇದ್ದೀನಿ, ಗ್ರೇಡ್ ಕೊಡ್ತಾ ಇದ್ದೀನಿ. ಅದೇ ಥರ ಎಲ್ಲರೂ ಪ್ರತಿಯೊಬ್ಬರು ಎ ಗ್ರೇಡ್ ಬರಬೇಕು, ಸ್ಟಾರ್ ಬರಬೇಕು, 1 ಸ್ಟಾರ್, ಸೆಕೆಂಡ್ ಸ್ಟಾರ್, 3 ಸ್ಟಾರ್ ಅಂತ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೀವೆಲ್ಲ ಗುಂಪುಗಳಲ್ಲಿ ಒಂದು ಉಳಿತಾಯ ಮಾಡೋದೆಲ್ಲ ಮಾಡಿ. ಆಮೇಲೆ ಜೊತೆಗೆ ಕಡಿಮೆ ಬಡ್ಡಿ ನಮ್ಮಲ್ಲಿ ಮುಂದೆ ಫ್ಯೂಚರ್ ಇದೆ. ಬಟ್ ಈಗಿನಿಂದಲೇ ನೀವು ಪಾಯ ಆಗ್ತಾ ಇದ್ರಿ, ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀರಿ, ಚೆನ್ನಾಗಿ ನಡ್ಕೊಂಡು ಚೆನ್ನಾಗಿ ಹೋಗಿ ಮುಂದೆ ಫ್ಯೂಚರ್ ಇದೆ ನಿಮಗೆ. ಈಗೇನು 1 ಲಕ್ಷ ಕೊಡ್ತಾ ಇದ್ರಿ ಗುಂಪಿಗೆ, ಆಮೇಲೆ 3 ಲಕ್ಷ ಕೊಡ್ತೀರಿ, ಆಮೇಲೆ 6 ಲಕ್ಷ ಕೊಡ್ತೀರಿ. ಈ ಥರ ನೀವು ಗುಂಪು ನಾವು ನೋಡ್ತೀರಿ ಯಾವ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಬುಕ್ಕಲ್ಲಿ ನಾನು ನೋಡಿದೆ, ಚೆನ್ನಾಗಿ ಪ್ರಾಬ್ಲಮ್ ಆದ್ರೂ ಗುಂಪು ಒಗ್ಗಟ್ಟಾಗಿರಬೇಕು. ಗುಂಪು ಒಗ್ಗಟ್ಟಾಗಿದ್ದು ಅವ್ರು ಕಟ್ಟಿಲ್ಲ ಅಂತಂದರೆ ನೀವೇ ಹಾಕಿ ಕಟ್ಟಬೇಕು, ಆಯಿತಾ? ಅವ್ರು ಕಟ್ಟಿಲ್ಲ, ಅವ್ರ ಜವಾಬ್ದಾರಿ ನಮಗೆ ಗೊತ್ತಿಲ್ಲ ಅಂತ ನೀವು ಹೇಳೋದಿಲ್ಲ. ಗ್ರೂಪ್ ಅಂದಮೇಲೆ ಒಬ್ಬರಿಗೆ ಪ್ರತಿನಿಧಿಗಳಿಗೆ ಹೊರೆ ಹಾಕ್ತೀರಿ ನಾವು, ನೀವೇ ಜವಾಬ್ದಾರಿ ಅಂತ. ಅವರು ಎಲ್ಲ ಹೊರೆನೂ ತಗೊಳ್ಳೋದಕ್ಕಾಗಲ್ಲ, ಆಯಿತಾ? ಅದಕ್ಕೆ 10 ಜನನೂ ಹೊರೆ ಹಾಕ್ಕೊಂಡು ನೀವು ನಮ್ಮಲ್ಲಿ ಬೀಳಲ್ಲ. ಇಂಪಾರ್ಟೆಂಟ್ ಏನು ಮಾಡ್ತೀವಿ, ನಮ್ಮ ಒಂದು ಕಮ್ಯುನಿಟಿ ಅಂತೇಳಿ ಒಂದು ಹೊರಗಡೆದು ಫ್ರೀಯಾಗಿ ಕೊಡೋಣ, ಕಂಪ್ಲೀಟ್ ಫ್ರೀಯಾಗಿ ಕೊಡೋಣ ಅಂತೇಳಿ ಸುಮಾರು 1 ವರ್ಷದಿಂದ ಇಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳನ್ನ ಕಲಿಸೋದಕ್ಕೆ ಇಟ್ಕೊಂಡಿದ್ದೀವಿ. ನಂಬರ್ 1 ಕರೆ ಮಾಡ್ತಾ ಇದೀವಿ, ಗ್ರೂಪಲ್ಲಿ ಹಾಕ್ತೀವಿ. ಯಾರಾದ್ರೂ ಬಂದು ಕಲಿಯೋದಕ್ಕೆ ಬೇರೆ ಕಡೆ ಹೋಗಿ 4,000 ರೂಪಾಯಿ ಕೊಡ್ತಾರೆ, 5,000 ರೂಪಾಯಿ ಕೊಡ್ತಾರೆ, ಬಂದು ಕಲ್ತ್ಕೊಂಡಾರೆ. ನಮ್ಮಲ್ಲಿ ಇದೊಂದು ಉಚಿತವಾಗಿ ಅಂದ್ರೆ ಯಾವುದೋ ಕೇಳಲ್ಲ ಅಂತಂದ್ರೆ ನಾವು ಏನು ಬಡ್ಡಿಯನ್ನು ಮಾಡಿದೀವಲ್ಲ ನಾವು ಬರೀ ಅದ್ರ ಲೆಕ್ಕ ನಿಮಗೆ 0%. ನಾವೇನಂದ್ರೆ ಅಭಿವೃದ್ಧಿ ಆಗಲಿ. ಬ್ಯಾಂಕಲ್ಲಿ ಈಗ ಒಂದು ಅಕೌಂಟ್ ಮಾಡೋದಕ್ಕೆ ನಾವು ಯಾಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಿಮ್ಗೆ ಇನ್ಸೂರೆನ್ಸ್ ನಮ್ಮ ಬ್ಯಾಂಕಿಂದಾನೆ ಕೊಡ್ತೀವಿ. ಕೆಲವು ಅದನ್ನು ಯಾವ ಥರ ಕಟ್ಟೋದು ಏನಂತ ಇಲ್ಲಿ ಹಾಕಂತೀವಿ. ಪ್ರತಿಯೊಬ್ಬ ಹೆಣ್ಮಕ್ಳು ಬಂದು ನಮ್ಮ ಬ್ಯಾಂಕಲ್ಲಿ ಇಂಡಿವಿಜುವಲ್ ಅಕೌಂಟ್ ಮಾಡಿ ನಿಮ್ಗೆ ಅದ್ರಲ್ಲಿ ಬರೋದಷ್ಟು 1,000 ರೂಪಾಯಿ ಮಾಡಿದ್ವಿ ಅಷ್ಟೇ ನಾವು. ಆಮೇಲೆ ಇನ್ಸೂರೆನ್ಸ್ ವರ್ಷ ಎಷ್ಟು ಕಟ್ಟಬೇಕಂತ ಫಿಕ್ಸ್ ಮಾಡ್ತೀವಿ. ಪ್ರತಿಯೊಬ್ಬರಿಗೆ ನಮ್ಮ ಹೆಣ್ಮಕ್ಳು ಬಂದು ಅವ್ರನ್ನ ಕಲ್ತ್ಕೊಳ್ಳಿ. ನಿಮ್ಮ ಟೀಮ್ಲಿದ್ದೀರಾ ಬಂದೋಗೋದಕ್ಕೆ ನಮ್ಮ ಈಗ ಆಧಾರ್ ಕಾರ್ಡ್ ಐತೆ, ಸರ್ಕಾರ ನಿಮಗೆ ಉಚಿತವಾಗಿ ಬಸ್ಸು ವ್ಯವಸ್ಥೆ ಐತೆ, ಉಚಿತವಾಗಿ ಕಂಪ್ಯೂಟರ್ ಅಂತ ಅಂದಾಗ ಒಂದು ಗ್ರೂಪಲ್ಲಿ ಆಗಿದಾಗ ಯಾರು ಅದು ರಿಪ್ಲೈ ಇಲ್ಲಲ್ಲ, ಅದು ಟೈಪ್ ಮಾಡಿ ರಾಧಾಕೃಷ್ಣ ಟೈಪ್ ಮಾಡಿ ಹಾಕೋದು. ನಮ್ಮ ವೀರಭದ್ರಣ್ಣ ತಿಮ್ಮರಾಜ ಹಳ್ಳಿಯಲ್ಲಿ ಹೋದಾಗ ಗುಂಬಳೇ ಇಲ್ಲ, ಅದು ಬಂದು ಕಲ್ತ್ಕೊಳ್ರಪ್ಪ ಅಂತೇಳಿ. ಅದಕ್ಕೆ ಲಿಮಿಟ್ ಏನಿಲ್ಲ. ಅದಕ್ಕೆ ಏನು ಚಿಕ್ಕ ಮಕ್ಳು ಏನು 10ನೇ ಕ್ಲಾಸು ಫಸ್ಟ್ ಸೆಕೆಂಡ್ ಅವ್ರಿಗೆ ಅಂತೇನಿಲ್ಲ. ಪ್ರತಿಯೊಬ್ಬರು ಕಲ್ತ್ಕೊಂಡು ಹೋಗ್ಬೋದು. ಕಲ್ತ್ರೆ ಯಾವುದು ಒಂದು ಅನುಕೂಲ ಆಗಲಿ ಅಂತ. ಏನಿಲ್ಲ ಅಂತಂದ್ರೆ ಹೆಜ್ಜೆ ಇಡ್ತಾ ಇದ್ದೀರಿ, ಚೆನ್ನಾಗಿ ನಡ್ಕೊಂಡು ಚೆನ್ನಾಗಿ ಹೋಗಿ ಮುಂದೆ ಫ್ಯೂಚರ್ ಇದೆ ನಿಮಗೆ. ಈಗೇನು 1 ಲಕ್ಷ ಕೊಡ್ತಾ ಇದ್ದೀರಿ ಗುಂಪಿಗೆ, ಆಮೇಲೆ 3 ಲಕ್ಷ ಕೊಡ್ತೀರಿ, ಆಮೇಲೆ 6 ಲಕ್ಷ ಕೊಡ್ತೀರಿ. ಈ ಥರ ನೀವು ಗುಂಪು ನಾವು ನೋಡ್ತೀರಿ ಯಾವ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬುಕ್ಕಲ್ಲಿ ನಾನು ನೋಡಿದೆ, ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆಲ್ಲ ನಾನು ಗುಡ್ಡು ವೆರಿ ಗುಡ್ಡು ಅಂತ ಹಾಕಿದ್ದೀನಿ. ನೋಡಿದ್ರ ಯಾರು ಗಮನಿಸಿಲ್ಲ, ನಿಮ್ಮ ಬುಕ್ ನೀವೇ ಗಮನಿಸಿಲ್ಲ. ನಾನು ಗ್ರೇಡಿಂಗ್ ಕೊಟ್ಟಿದ್ದೀನಿ ನಿಮ್ಮ ಬುಕ್ಗೆ, ಯಾವ ಗ್ರೇಡಿಂಗ್ ಇದೆ, ಏನು ಚೆನ್ನಾಗಿದೆ, ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಗ್ರೇಡಿಂಗ್ ಕೊಟ್ಟಿದ್ದೀನಿ ನಾನು ನಿಮಗೆ. ನೀವು ನೋಡಿ